ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 21ನೇ ಶ್ಲೋಕ. ಇಲ್ಲಿ ಭಗವಂತನನ್ನು ಹಂಸ, ಪರಿಶುದ್ಧ ಸ್ವರೂಪಿ ಮತ್ತು ಭುಜಗೋತ್ತಮ, ಸರ್ಪಗಳಲ್ಲಿ ಶ್ರೇಷ್ಠ, ಆದಿಶೇಷ ಎಂದು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ 9 ನಾಮಗಳಿವೆ. ನಾಮ 190ರಿಂದ 198ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 21. ಮರೀರ್ಚಿರ್ದ ಮನೋಹಂಸ ಸುಪರ್ಣೋ ಭುಜಗೋತ್ತಮಃ ಹಿರಣ್ಯನಾಭಸ್ಸುತಃ ಪದ್ಮನಾಭ ಪ್ರಜಾಪತಿ. ಪದಗಳ ಅರ್ಥ: ಮರೀಚಿ ಪ್ರಕಾಶ ಅಥವಾ ಕಿರಣ, ತೇಜಸ್ವಿಗಳೆಲ್ಲ ತೇಜಸ್ಸು ನೀಡುವ ಮೂಲ ಬೆಳಕು. ದಮನ ಮಾಡುವವನು, ಶಿಕ್ಷಿಸುವವನು, ನಿಯಂತ್ರಿಸುವವನು. ಅಧರ್ಮ ಮಾಡುವವರನ್ನು ಶಿಕ್ಷಿಸುವವನು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವವನು. ಹಂಸಃ ಅಂತಿ ಇತಿ ಹಂಸಃ, ಸಂಸಾರ ಭಯವನ್ನು ನಾಶ ಮಾಡುವವನು. ಹಂಸ ಪಕ್ಷಿಯು ಹಾಲನ್ನು ಮತ್ತು ನೀರನ್ನು ಬೇರ್ಪಡಿಸಿದಂತೆ ಆತ್ಮ ಮತ್ತು ದೇಹವನ್ನು ವಿಮೋಚನೆ ಮಾಡುವ ಜ್ಞಾನ ಸ್ವರೂಪಿ. ಸುಪರ್ಣ ಒಳ್ಳೆಯ, ಪರ್ಣ ರೆಕ್ಕೆ, ಎಲೆ, ಸುಂದರವಾದ ರೆಕ್ಕೆಗಳುಳ್ಳವನು. ಪಕ್ಷಿರಾಜ ಗರುಡನ ರೂಪ ಅಥವಾ ವೇದ ಸ್ವರೂಪ, ಸಂಸಾರ ಸಾಗರವನ್ನು ದಾಟಿಸುವವನು. ಭುಜಗೋತ್ತಮ, ಭುಜಗ, ಹಾವು, ಉತ್ತಮ, ಶ್ರೇಷ್ಠ. ಸರ್ಪಗಳಲ್ಲಿ ಶ್ರೇಷ್ಠರಾದ ಆದಿಶೇಷ ಅಥವಾ ಅನಂತ. ಭಗವಂತನೇ ಆದಿಶೇಷನಾಗಿ ಭೂಮಿಯನ್ನು ಹೊತ್ತಿದ್ದಾನೆ ಮತ್ತು ವಿಷ್ಣುವಿಗೆ ಹಾಸಿಗೆಯಾಗಿದ್ದಾನೆ. ಹಿರಣ್ಯನಾಭಃ, ಹಿರಣ್ಯ ಬಂಗಾರ, ನಾಭಃ ನಾಭಿ ಉಳ್ಳವನು, ಮಂಗಳಕರವಾದ ಬಂಗಾರದಂತೆ ಹೊಳೆಯುವ ನಾಭಿಯನ್ನು ಹೊಂದಿರುವವನು. ಸುತಪಃ ಒಳ್ಳೆಯ, ತಪಸ್ಸು, ಜ್ಞಾನ. ಬದರಿಕಾಶ್ರಮದಲ್ಲಿ ನಾರಾಯಣನಾಗಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಿದವನು. ಪದ್ಮನಾಭಃ, ಕಮಲದಂತಹ ಸುಂದರವಾದ ಮತ್ತು ಬ್ರಹ್ಮನ ಜನ್ಮಸ್ಥಾನವಾದ ನಾಭಿ ಉಳ್ಳವನು. ಪ್ರಜಾಪತಿ, ಎಲ್ಲಾ ಪ್ರಜೆಗಳಿಗೂ ತಂದೆ ಮತ್ತು ಒಡೆಯ. ಶ್ಲೋಕದ ಭಾವಾರ್ಥ: ತೇಜಸ್ವಿಗಳಲ್ಲಿ ಶ್ರೇಷ್ಠನಾದ ತೇಜಸ್ಸುಳ್ಳವನು, ದುಷ್ಟರನ್ನು ಮತ್ತು ಇಂದ್ರಿಯಗಳನ್ನು ದಮನ ಮಾಡುವವನು, ಸಂಸಾರ ಭಯವನ್ನು ಹೋಗಲಾಡಿಸುವ ಹಂಸ ಸ್ವರೂಪನು, ಸುಂದರವಾದ ರೆಕ್ಕೆಗಳುಳ್ಳವನು, ಸರ್ಪಗಳಲ್ಲಿ ಶ್ರೇಷ್ಠನಾದ ಆದಿಶೇಷನು, ಬಂಗಾರದಂತೆ ಹೊಳೆಯುವ ನಾಭಿಯುಳ್ಳವನು, ಜ್ಞಾನವೆಂಬ ತಪಸ್ಸುಳ್ಳವನು, ಕಮಲದಂತಹ ನಾಭಿಯುಳ್ಳವನು ಮತ್ತು ಸಮಸ್ತ ಪ್ರಜೆಗಳ ಒಡೆಯ ಆ ಭಗವಂತ. ಧನ್ಯವಾದಗಳು.